ಈ ಒಂದು ವಸ್ತುವನ್ನು ಸೇವನೆ ಮಾಡುವುದರಿಂದ ನರಗಳಿಗೆ ಶಕ್ತಿ ಬರುತ್ತೆ. ಕೈಕಾಲುಗಳಲ್ಲಿ ನೋವು, ಕೀಲುಗಳಲ್ಲಿ ನೋವು, ಮಂಡಿ ನೋವು, ಸೊಂಟ ನೋವು, ಬೆನ್ನು ನೋವು, ಜಾಯಿಂಟ್ ಪೇನ್, ನಿಶಕ್ತಿ, ಕೈಕಾಲು ನಡುಗುವುದು, ಇಂತಹ ಎಲ್ಲ ಸಮಸ್ಯೆಗಳು ಮಾಯ ಆಗತ್ತೆ. ಇವತ್ತು ನಿಮಗೆ ಒಂದು ಶಾಶ್ವತವಾದಂಥ ಪರಿಹಾರ ಹೇಳ್ತೀನಿ. ಒಂದು ಸೂಪರ್ ಮನೆಮದ್ದು ಅಂತಲೇ ಹೇಳ್ಬೋದು. ಇದರಿಂದ ಬ್ಲಡ್ ಸರ್ಕ್ಯುಲೇಷನ್ ತುಂಬ ಚೆನ್ನಾಗಿ ಇಂಪ್ರೂವ್ ಆಗುತ್ತೆ ಮತ್ತು ನರಗಳಿಗೆ ಶಕ್ತಿ ಸಿಗುತ್ತೆ. ಅದಲ್ಲದೆ ಬಾಡಿ ಪೇನ್, ಇಡೀ ಮೂಳೆಗಳಲ್ಲಿ ನೋವು, ಮಸಲ್ಸ್ ಪೇನ್, ಇಂತಹ ಎಲ್ಲ ಸಮಸ್ಯೆಗಳು ಕಡಿಮೆ ಆಗುತ್ತೆ. ಇವಾಗ ನಿಮಗೆ ಆಶ್ಚರ್ಯ ಆಗ್ಬೋದು, ಇಂತಹ ವಸ್ತುಗಳು ಎಲ್ಲಿಂದ ತರಬೇಕು ಅಂತೇಳಿ. ಫ್ರೆಂಡ್ಸ್, ಚಿಂತೆ ಮಾಡಬೇಡಿ, ಇವೆಲ್ಲವೂ ನಮ್ಮ ಅಡುಗೆ ಮನೆಯಲ್ಲೇ ಇರುತ್ತೆ. ಹಾಗಾದರೆ ತಡ ಮಾಡದೆ ವಿಡಿಯೋ ಸ್ಟಾರ್ಟ್ ಮಾಡೋಣ. ಅದಕ್ಕೂ ಮೊದಲು ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಗೀತಾ ಸಂಸಾರ ಸಂತೆ. ಯಾರು ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಇವಾಗಲೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆಗೆ ಪಕ್ಕದಲ್ಲಿ ಒಂದು ಬೆಲ್ ಐಕನ್ ಇರುತ್ತೆ, ಅದನ್ನು ಪ್ರೆಸ್ ಮಾಡಿ. ಆವಾಗ ನನ್ನ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ಫಸ್ಟ್ ತಲುಪುತ್ತೆ. ಅದು ಫ್ರೀಯಾಗಿ, ನೀವೇನು ದುಡ್ಡು ಪೇ ಮಾಡೋದೇ ಬೇಡ. ಇವಾಗ ನಾವು ನರಗಳಿಗೆ ಎನರ್ಜಿ ಕೊಡುವಂತಹ ಮತ್ತು ನೋವನ್ನೆಲ್ಲ ಕಡಿಮೆ ಮಾಡುವಂತಹ ಮನೆಮದ್ದನ್ನು ತಯಾರಿ ಮಾಡಲಿಕ್ಕೆ ಒಂದು ಪಾತ್ರೆಯನ್ನು ಇಟ್ಕೊಂಡಿದ್ದೀನಿ ನೋಡಿ. ಇದಕ್ಕೆ 1 ಗ್ಲಾಸ್ ಪರಿಶುದ್ಧವಾದಂಥ ನೀರನ್ನು ಹಾಕೋಣ. ಸ್ಟವನ್ನು ಆನ್ ಮಾಡೋಣ. ಸ್ಟವನ್ನು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಳ್ಳಿ. ಇದಕ್ಕೆ ನಾವು ಏಲಕ್ಕಿ ಅಂದರೆ ದೊಡ್ಡ ಏಲಕ್ಕಿ ಅಂತ ಸಿಗುತ್ತೆ, ನಿಮಗೆ ಆಯುರ್ವೇದಿಕ್ ಶಾಪಲ್ಲಿ ಸಿಗುತ್ತೆ. ಮತ್ತು ಮಸಾಲೆ ಐಟಮ್ಸ್ ಎಲ್ಲ ಮಾರ್ತಿರ್ತಾರಲ್ಲ ದೊಡ್ಡ ದೊಡ್ಡ ಗ್ರಾಸರಿ ಶಾಪಲ್ಲೂ ನಿಮಗೆ ಇದು ಸಿಗುತ್ತೆ. ಒಂದು ವೇಳೆ ಸಿಕ್ಕಿಲ್ಲ ಅಂದರೆ ಆನ್ಲೈನಲ್ಲಿ ನಿಮಗೆ ಸಿಗುತ್ತೆ. ಇದಕ್ಕೆ ಬ್ಲ್ಯಾಕ್ ಕಾರ್ಡಿಮಮ್ ಅಂತಲೂ ಕರೀತಾರೆ ನೋಡಿ. ದೊಡ್ಡ ಏಲಕ್ಕಿ ಈ ಥರ ಇರುತ್ತೆ. ಇದನ್ನು ಅಡುಗೆ ಮಾಡಲಿಕ್ಕೂ ಬಳಸ್ತಾರೆ. ತುಂಬ ಒಳ್ಳೆ ಘಮ ಅಂತ ಒಂದು ಪರಿಮಳವನ್ನು ಕೊಡುತ್ತೆ. ನಮಗೆ ಒಂದೇ ಏಲಕ್ಕಿ ಸಾಕು. ನಾವು ಮಾಮೂಲಿ ಏಲಕ್ಕಿ ಬಳಸ್ತೀವಲ್ಲ, ಅದು ಗ್ರೀನ್ ಕಲರ್ ಇರುತ್ತೆ, ಆದರೆ ಇದು ಸ್ವಲ್ಪ ಬ್ರೌನಿಷ್ ಕಲರ್ ಇರುತ್ತೆ. ಇವಾಗ ನಿಮಗೆ ಕುಟ್ಟಿ ತೋರಿಸ್ತೀವಿ ನೋಡಿ. ಇದರಲ್ಲಿ ಎಷ್ಟು ಕಪ್ಪು ಕಪ್ಪು ಬೀಜಗಳು ಜಾಸ್ತಿ ಇರುತ್ತೆ. ಸ್ವಲ್ಪ ನಾವು ಈ ಥರ ಕುಟ್ಟಿ ಆ ಏಲಕ್ಕಿನ ಓಪನ್ ಮಾಡಬೇಕು. ಆವಾಗ ನಾವು ನೀರಿಗೆ ಹಾಕಿದಾಗ ಅದರ ಪರಿಮಳ ಮತ್ತು ಅದರ ಸತ್ವ ಎಲ್ಲ ನೀರಿನಲ್ಲಿ ಚೆನ್ನಾಗಿ ಬಿಟ್ಕೊಳ್ಳುತ್ತೆ. ಇವಾಗ ನೀವು ನೋಡ್ತಿದ್ರಲ್ಲ, ಈ ರೀತಿ ಏಲಕ್ಕಿ ಬೀಜಗಳು, ಕಪ್ಪಾದ ಏಲಕ್ಕಿ ಬೀಜಗಳು ಇದರಲ್ಲಿರುತ್ತೆ ನೋಡಿ. ಈ ಥರ ಇರುತ್ತೆ. ನಿಮಗೆ ಇದು ಆಯುರ್ವೇದಿಕ್ ಶಾಪಲ್ಲಿ ಸಿಗುತ್ತೆ ಮತ್ತು ದೊಡ್ಡ ಗ್ರಾಸರಿ ಶಾಪಲ್ಲೂ ಸಿಗುತ್ತೆ. ಇದಕ್ಕೆ ಮಸಾಲೆ ಐಟಮ್ಸ್ ಅಂತಲೂ ಹೇಳ್ತಾರೆ. ಇದನ್ನು ದೊಡ್ಡ ಏಲಕ್ಕಿ ಅಂತ ಹೇಳಿ ಕರೀತಾರೆ. ತುಂಬಾ ಔಷಧಿ ಗುಣ ಇದರಲ್ಲಿದೆ ಫ್ರೆಂಡ್ಸ್. ಇದು ತಂಪಿನ ಗುಣವನ್ನು ಹೊಂದಿದೆ ಮತ್ತು ನಮ್ಮ ನರಗಳಿಗೆ ಶಕ್ತಿಯನ್ನು ಕೊಡುತ್ತೆ. ಹಾಗಾಗಿ ಇದನ್ನು ನಾವು ಇಲ್ಲಿ ಉಪಯೋಗಿಸ್ತಾ ಇರೋದು. ದೊಡ್ಡ ಏಲಕ್ಕಿಯನ್ನು, ಇಡೀ ಒಂದು ಏಲಕ್ಕಿನ ಚೆನ್ನಾಗಿ ಸ್ವಲ್ಪ ಕ್ರಷ್ ಮಾಡಿ ಈ ನೀರಿಗೆ ಹಾಕೊಳ್ಳೋಣ. ನೀರು ಬಾಯ್ಲ್ ಆಗ್ತಾ ಇದೆ. ಇವಾಗ ನಾವು ಒಂದು ಅರ್ಧ ಇಂಚ್ ಆಗುವಷ್ಟು ದಾಲ್ಚಿನ್ನಿ ಅಥವಾ ಚಕ್ಕೆ ಅಂತ ಹೇಳಿ ಕರಿತೀವಲ್ಲ, ಇದಂತೂ ಎಲ್ಲರಿಗೂ ಗೊತ್ತೇ ಇದೆ. ದಿನನಿತ್ಯ ನಾವು ಮಸಾಲೆ ಸಾಂಬಾರು ಮಾಡಲಿಕ್ಕೆ ಇದನ್ನೆಲ್ಲ ಉಪಯೋಗಿಸ್ತೀವಲ್ವ, ಹಾಗಾಗಿ. ಆಮೇಲೆ ನೆಕ್ಸ್ಟ್ ನಾವು 3 ಲವಂಗವನ್ನು ಕೂಡ ಈ ನೀರಿಗೆ ಹಾಕೊಳ್ಳೋಣ. ಇವೆಲ್ಲವೂ ಒಂದು ಉತ್ತಮವಾದಂಥ ಔಷಧಿ ಗುಣವನ್ನು ಹೊಂದಿದೆ. ನೋವನ್ನು ನಿವಾರಣೆ ಮಾಡುತ್ತೆ. ನರಗಳಲ್ಲಿ ಉಂಟಾದಂಥ ಬ್ಲಾಕೇಜನ್ನು ಇದು ಓಪನ್ ಮಾಡುತ್ತೆ. ಅಷ್ಟು ಎನರ್ಜಿಯನ್ನು, ಅಷ್ಟು ಶಕ್ತಿಯನ್ನು ಹೊಂದಿದೆ ನೋಡಿ ಫ್ರೆಂಡ್ಸ್. ಇದು ನೀರು ಕುದೀತಾ ಇದೆ ಅಲ್ವಾ. ಕೆಲವರಿಗೆ ಕೈಕಾಲುಗಳಲ್ಲಿ ಜೋಮ್ ಹಿಡಿದಂತಾಗುವುದು, ಕೆಲವರಿಗೆ ರಾತ್ರಿ ಮಲಗಿದಾಗ ಕೈಕಾಲುಗಳು ಮರಗಟ್ಟಿದಂಥಗಳಲ್ಲಿ ಸಿಕ್ಕಾಪಟ್ಟೆ ನೋವಾಗ್ತಾ ಇರುತ್ತೆ. ಬೆಳಗ್ಗೆ ಎದ್ದರೆ ಕೂಡ ನಡಿಲಿಕ್ಕಾಗೋದಿಲ್ಲ, ಅಷ್ಟು ಹಿಡ್ದಂಗೆ ಆಗ್ತಾ ಇರುತ್ತೆ, ಕೈಕಾಲುಗಳು ಹಿಡಿದಂಥ ಅನುಭವ ಆಗ್ತದೆ. ಅದಂತೆ ಎಲ್ಲ ಬೆಳಗ್ಗೆ ಎದ್ದ ತಕ್ಷಣ ಒಂಥರ ಸುಸ್ತಾಗ್ತಾ ಇರುತ್ತೆ, ವೀಕ್ನೆಸ್ ಆದವ್ರ ಥರ ಆಗ್ತಿರುತ್ತೆ. ಏನು ಕೆಲಸ ಮಾಡಲಿಕ್ಕೂ ಮನಸ್ಸು ಬರ್ತಿರೋದಿಲ್ಲ. ದಿನನಿತ್ಯ ನಾವು ಎಷ್ಟು ಆ್ಯಕ್ಟಿವ್ ಇರ್ತೀವೋ ಅಷ್ಟು ಆ್ಯಕ್ಟಿವ್ ಆಗಿರಲಿಕ್ಕೆ ಆಗೋದಿಲ್ಲ. ಇಂತಹ ಎಲ್ಲ ಸಮಸ್ಯೆನೂ ಕಡಿಮೆ ಮಾಡುತ್ತೆ. ಇವತ್ತಿನ ಮನೆಮದ್ದು 3 ಪದಾರ್ಥಗಳು ಚೆನ್ನಾಗಿ ನೀರಿನಲ್ಲಿ ಬಾಯ್ಲ್ ಆಗ್ತಾ ಇದೆಯಲ್ವಾ ನೋಡಿ. ನೀರಿನ ಬಣ್ಣ ಕೂಡ ಚೇಂಜ್ ಆಯಿತು. ಒಂದು 2 ರಿಂದ 3 ನಿಮಿಷ ಚೆನ್ನಾಗಿ ಕುದಿಸ್ಕೊಡಿ. ಇವಾಗ ನಾವು ಇದನ್ನು ಹಾಗೆ ಕುಡಿಬೋದು, ಆದರೆ ಇದಕ್ಕೆ ನಾವು 1 ಸ್ಪೂನ್ ಆಗುವಷ್ಟು ಆರ್ಗ್ಯಾನಿಕ್ ಬೆಲ್ಲವನ್ನು ಆ್ಯಡ್ ಮಾಡೋಣ ನೋಡಿ. ಬೆಲ್ಲ ಅಂತೂ ನಮ್ಮ ನಾಲಿಗೆಗೆ ರುಚಿಯನ್ನು ಕೊಡುತ್ತೆ, ಅದ್ರ ಜೊತೆಗೆ ನಮ್ಮ ದೇಹಕ್ಕೆ ಒಂದು ಎನರ್ಜಿನ ಕೊಡುತ್ತೆ. ಆದರೆ ಬೆಳಗ್ಗೆ ಕೆಲವರಿಗೆ ತಲೆ ಸುತ್ತು ಬರ್ತಾ ಇರುತ್ತೆ. ಎದ್ದ ತಕ್ಷಣ ಬೆಲ್ಲವನ್ನು ಸೇವನೆ ಮಾಡಿದರೆ ತಲೆ ಸುತ್ತು ಕೂಡ ಕಡಿಮೆ ಆಗುತ್ತೆ. ಅಷ್ಟು ಒಂದು ಒಳ್ಳೆಯ ಪೋಷಕಾಂಶಗಳು ಬೆಲ್ಲದಲ್ಲಿದೆ. ಬೆಲ್ಲವನ್ನು ಸೇರಿಸುವಾಗ ಯಾರಾದರೂ ಶುಗರ್ ಪೇಷಂಟ್ ಇದ್ದರೆ, ಡಯಾಬಿಟಿಕ್ ಆಗಿದ್ದರೆ ಅವರು ಮಾತ್ರ ಬೆಲ್ಲವನ್ನು ಆ್ಯಡ್ ಮಾಡೋಕ್ಕೆ ಹೋಗಬೇಡಿ, ಹಾಗೆ ಕುಡೀರಿ. ತುಂಬ ಒಳ್ಳೆಯ ಶುಗರನ್ನು ಕಂಟ್ರೋಲ್ ಮಾಡಲಿಕ್ಕೆ ಕೂಡ ಈ ಮನೆಮದ್ದು ತುಂಬ ಒಳ್ಳೆಯದು ನೋಡಿ. 2 ನಿಮಿಷ ಚೆನ್ನಾಗಿ ಕುದ್ದಾದ ಮೇಲೆ, ಬೆಲ್ಲವನ್ನು ಹಾಕಿದ ಮೇಲೆ ಇದನ್ನು ಬಿಸಿ ಬಿಸಿ ಇರಬೇಕಾದ್ರೆ ನಾವು ಫಿಲ್ಟ್ರ್ ಮಾಡ್ಕೊಳ್ಳೋಣ ನೋಡಿ. ಸೂಪರ್ ಆಗಿರುವಂಥ ಒಂದು ಮೆಡಿಸಿನಲ್ ಪ್ರಾಪರ್ಟೀಸ್ ತುಂಬಿರುವಂತಹ ಈ ಕಷಾಯ ಅಥವಾ ಈ ಡ್ರಿಂಕ್ಸ್ ನಮ್ಮ ನರಗಳಿಗೆ ಶಕ್ತಿಯನ್ನು ಕೊಡುತ್ತೆ, ನರಗಳಿಗೆ ಚೈತನ್ಯವನ್ನು ಕೊಡುತ್ತೆ. ನರಗಳಲ್ಲಿ ಬ್ಲಾಕೇಜ್ ಉಂಟಾಗಿದ್ರೂ ಕೂಡ ಅದನ್ನು ಓಪನ್ ಮಾಡುವಂಥ ಶಕ್ತಿ ಇದೆ ಇದಕ್ಕೆ.
ಮೂಳೆಗಳಿಗೆ ಶಕ್ತಿಯನ್ನು ಕೊಡುತ್ತೆ. ಮಸಲ್ಸ್ ಪೇನ್ ಆಗ್ತಾಯಿದ್ರೆ, ದೇಹದ ಯಾವುದೇ ಭಾಗದಲ್ಲಿ ನೋವು ಉಂಟಾಗಿದ್ರೂ ಕೂಡ, ಸೊಂಟ ನೋವು, ಕೀಲುಗಳಲ್ಲಿ ನೋವು, ವಯಸ್ಸಾದಂತೆ ನರಗಳಿಗೆ ಶಕ್ತಿ ಕಡಿಮೆ ಆಗ್ತಾ ಹೋಗುತ್ತೆ. ಈ ಸಿಂಪಲ್ ಆದಂಥ, ತಯಾರಿಸಲು ಈಸಿಯಾದಂಥ ಮನೆಮದ್ದನ್ನು ಮಾಡ್ಕೊಂಡು ಕುಡೀರಿ. ನಿಮ್ಮ ದೇಹಕ್ಕೆ ಎಷ್ಟು ಎನರ್ಜಿ ಬರುತ್ತೆ, ನೀವು ಎಷ್ಟು ಆ್ಯಕ್ಟಿವ್ ಆಗ್ತೀರಾ ಅಂತ. ಮುಖ್ಯವಾಗಿ ಇದನ್ನು ಕುಡಿಯುವುದರಿಂದ ವಯಸ್ಸಾದಂತೆ ಇಲ್ಲ ಒಂದು ಏಜ್ ಆದಂತೆ ಬರುವಂಥ ಮರವಿನ ಕಾಯಿಲೆಯನ್ನು ಕಡಿಮೆ ಮಾಡುತ್ತೆ. ಯಾವಾಗಲೂ ಒಂಥರ ಮೆಮೊರಿ ಪವರ್ ಲಾಸ್ ಆಗ್ತಿರುತ್ತಲ್ಲ, ಅದನ್ನು ಕಡಿಮೆ ಮಾಡುತ್ತೆ. ತಲೆಯಿಂದ ಹಿಡಿದು ಪಾದದವರೆಗಿನ ನರಗಳಿಗೆ ಎನರ್ಜಿನ ಕೊಡುತ್ತೆ ಈ ಮನೆಮದ್ದು. ಇದು ನರಗಳಿಗೆ ಶಕ್ತಿಯನ್ನು ಕೊಡುವುದೊಂದೇ ಅಲ್ಲ, ನೋವನ್ನು ಕಡಿಮೆ ಮಾಡುವುದೊಂದೇ ಅಲ್ಲ, ನಮ್ಮ ದೇಹದಲ್ಲಿ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತೆ. ವಯಸ್ಸಾದಂತೆ ಹಲವಾರು ರೀತಿಯ ಕಾಯಿಲೆಗಳು, ಗಂಭೀರ ಕಾಯಿಲೆಗಳು ಬರುವಂಥ ಸಾಧ್ಯತೆಯನ್ನು ಕಡಿಮೆ ಮಾಡುತ್ತೆ. ಯಾವುದೇ ದುಬಾರಿ ಔಷಧಿಯನ್ನು ಉಪಯೋಗಿಸದೆ, ಮಾತ್ರೆಗಳ ಸೇವನೆ ಮಾಡದೆ, ಯಾವುದೇ ಸೈಡ್ ಎಫೆಕ್ಟ್ ಉಂಟಾಗದೇ ಇರುವಂತಹ ಮನೆಮದ್ದನ್ನು ಇವಾಗ ನೋಡಿದ್ವಿ. ಇದರಿಂದ ನಮ್ಮ ನರಗಳಿಗೆ ಶಕ್ತಿನೂ ಸಿಗುತ್ತೆ, ಅದ್ರ ಜೊತೆಗೆ ಉಂಟಾದಂಥ ಬ್ಲಾಕೇಜನ್ನು ಇದು ಓಪನ್ ಮಾಡುತ್ತೆ. ಅಂತಹ ಸೂಪರ್ ಆದಂಥ ಮನೆಮದ್ದನ್ನು ನೋಡಿದ್ರಿ. ಹಾಗಾದರೆ ಇವೆಲ್ಲ ಸಮಸ್ಯೆ ಹೇಗೆ ಬರುತ್ತೆ ಅಂತ ನೀವು ನೋಡೋದಾದರೆ, ಇದಕ್ಕೆ ಹಲವಾರು ರೀತಿಯ ಕಾರಣಗಳಿರ್ಬೋದು. ಜೊತೆಗೆ ಶುಗರ್ ಕಂಟ್ರೋಲಲ್ಲಿ ಇಲ್ಲದೆ ಇರೋದು, BP ಹೆಚ್ಚಾಗಿರುವುದು, ಮತ್ತು ದೇಹದಲ್ಲಿ ಕೊಲೆಸ್ಟ್ರಾಲ್ ಅಂಶ ಜಾಸ್ತಿ ಆಗುವುದು, ದೇಹದಲ್ಲಿ ಇನ್ಫೆಕ್ಷನ್ ಆಗುವುದು, ಮತ್ತು ಹಾರ್ಮೋನಲ್ ಇಂಬ್ಯಾಲೆನ್ಸಿಂದನೂ ಈ ರೀತಿ ಆಗ್ಬೋದು. ಕಿಡ್ನಿ ಅಥವಾ ಲಿವರ್ನಲ್ಲಿ ಟಾಕ್ಸಿನ್ ಹೆಚ್ಚಾದರೂ ಕೂಡ ಇಂತಹ ಸಮಸ್ಯೆಗಳು ಉಂಟಾಗಬಹುದು. ಈ ಮನೆಮದ್ದು ಮಾಡೋದ್ರಿಂದ ಇಂತಹ ಎಲ್ಲ ಸಮಸ್ಯೆಗಳು ಕಡಿಮೆ ಆಗುತ್ತೆ. ಅದ್ರ ಜೊತೆಗೆ ನೋವಿದ್ರೆ, ಸುಸ್ತಾಗ್ತಾ ಇದ್ದರೆ, ತುಂಬಾ ದೇಹದಲ್ಲಿ ವೀಕ್ನೆಸ್ ಆಗ್ತಾ ಇದ್ರೂ ಕಡಿಮೆ ಆಗುತ್ತೆ. ಇನ್ನು ಈ ಮನೆಮದ್ದನ್ನು ಯಾವಾಗ ಕುಡಿಬೇಕು ಅಂದರೆ, ಬೆಳಗ್ಗೆ ಎದ್ದ ತಕ್ಷಣ ಖಾಲಿ ಹೊಟ್ಟೆಯಲ್ಲಿ ನಾವು ಇದನ್ನು ಸೇವನೆ ಮಾಡಬೇಕು. ಒಂದು 10 ರಿಂದ 15 ದಿವಸ ನೀವು ಇದನ್ನು ಕುಡೀರಿ. ನಿಮಗೆ ನಿಮ್ಮ ದೇಹದಲ್ಲಿ ಏನು ವ್ಯತ್ಯಾಸ ಆಗುತ್ತೆ ಅಂತ ಗೊತ್ತಾಗುತ್ತೆ. ನಿಮ್ಮ ದೇಹದಲ್ಲಿ ಎನರ್ಜಿ ಬರುತ್ತೆ, ಜೊತೆಗೆ ನಿಮಗಿರುವಂಥ ನೋವೆಲ್ಲ ಕಡಿಮೆ ಆಗುತ್ತೆ. ಜಾಯಿಂಟ್ಗಳಲ್ಲಿ ಬಿಗಿತ ಉಂಟಾಗಿದ್ರೆ, ಕೈಕಾಲುಗಳಲ್ಲಿ ನೋವು ಆಗ್ತಾ ಇದ್ರು, ಅದು ಕೂಡ ಕಡಿಮೆ ಆಗುತ್ತೆ. ಮದ್ದು ಮಾಡೋದ್ರ ಜೊತೆಗೆ ಇನ್ನೊಂದು ಬೂಸ್ಟ್ ಆಫ್ ಎನರ್ಜಿ ಅಂತ ಹೇಳ್ಬೋದು, ಅದನ್ನು ನಾನು ನಿಮಗೆ ಹೇಳ್ತೀನಿ. ಇದನ್ನು ನೀವು ಈ ಮನೆಮದ್ದು ಮಾಡೋದ್ರ ಜೊತೆಗೆ ಸೇವನೆ ಮಾಡೋದ್ರಿಂದ ನಿಮ್ಮ ಡೈಜೆಷನ್ ತುಂಬ ಚೆನ್ನಾಗಿ ಇಂಪ್ರೂವ್ ಆಗುತ್ತೆ. ಇದರಿಂದ ನಿಮ್ಮ ದೇಹಕ್ಕೆ ಒಂದು ಒಳ್ಳೆಯ ಆರೋಗ್ಯ ಕೂಡ ಸಿಗುತ್ತೆ. ಅದ್ಯಾವುದು ಅಂದರೆ ಸೊಂಪಾಕಾಳು. ನೀವು ಪ್ರತಿದಿನ ಊಟ ಆದಮೇಲೆ, ತಿಂಡಿ ಆದಮೇಲೆ, ರಾತ್ರಿ ಊಟ ಆದಮೇಲೆ 1 ಸ್ಪೂನ್ ಸೊಂಪಾಕಾಳನ್ನು ಚೆನ್ನಾಗಿ ಅಗೆದು ತಿನ್ನುವುದರಿಂದ ನೀವು ತಿಂದಂಥ ಆಹಾರ ಚೆನ್ನಾಗಿ ಡೈಜೆಸ್ಟ್ ಆಗುತ್ತೆ. ನಾನು ಮೊದಲೇ ಹೇಳಿದಂತಹ ಮನೆಮದ್ದು ಅಥವಾ ಡ್ರಿಂಕ್ಸ್ ಎಫೆಕ್ಟಿವ್ ಆಗಿ ನಿಮ್ಮ ದೇಹದಲ್ಲಿ ಕೆಲಸ ಮಾಡಬೇಕು ಅಂದರೆ ಸೊಂಪಾಕಾಳು ತುಂಬ ಚೆನ್ನಾಗಿ ನಿಮ್ಗೆ ಹೆಲ್ಪ್ ಆಗುತ್ತೆ. ಜೊತೆಗೆ ಬಾಡಿಯಲ್ಲಿ ಹೀಟನ್ನು ಕ್ರಿಯೇಟ್ ಮಾಡೋದಿಲ್ಲ. ಇದ್ರ ಜೊತೆಗೇ ನಮ್ಮ ಹೆಲ್ತನ್ನು ಬೂಸ್ಟ್ ಮಾಡುವಂತಹ, ನಮ್ಮ ನರಗಳಿಗೆ ಶಕ್ತಿ ಕೊಡುವಂಥ ಅಂಶ ಅಂದರೆ ಅಗಸೆ ಬೀಜ. ಇದನ್ನು ಇಂಗ್ಲೀಷ್ನಲ್ಲಿ ಫ್ಲ್ಯಾಕ್ಸ್ ಸೀಡ್ಸ್ ಅಂತಲೂ ಕರೀತಾರೆ. ಈ ಅಗಸೆ ಬೀಜದಲ್ಲಿ ಒಮೆಗಾ 3 ಫ್ಯಾಟಿ ಆಸಿಡ್ ತುಂಬ ಇದೆ. ಹಾಗಾಗಿ ಇದು ನಮ್ಮ ನರ್ವ್ಸನ್ನು ಸ್ಟ್ರೆಂಥನ್ ಮಾಡುತ್ತೆ. ಮತ್ತು ನರ್ವ್ಸ್ ಪ್ರಾಬ್ಲಮ್ ಇದ್ದರೆ, ನರಗಳಲ್ಲಿ ವೀಕ್ನೆಸ್ ಆಗಿದ್ರೆ, ನೋವಿದ್ರೆ ಅದನ್ನೆಲ್ಲ ಕಡಿಮೆ ಮಾಡುತ್ತೆ. ಹಾಗಾಗಿ ನಾವು ಅಗಸೆ ಬೀಜವನ್ನು 1 ಸ್ಪೂನ್ ಡೈಲಿ ಅದನ್ನು ಅಗೆದು ತಿನ್ನುವುದಿಲ್ಲ. ಅಗಸೆ ಬೀಜದ ಪೌಡ್ರನ್ನ ಮಾಡಿ ಇದನ್ನು ನೀರಿನಲ್ಲಿ ಮಿಕ್ಸ್ ಮಾಡ್ಕೊಂಡು ಕುಡಿಯುವುದು, ಇಲ್ಲ ಮೊಸರಿನೊಂದಿಗೆ ಮಿಕ್ಸ್ ಮಾಡಿಕೊಂಡು ತಿನ್ನುವುದು. ನಮ್ಮ ನರನಾಡಿಗಳಿಗೆ ಶಕ್ತಿ ಸಿಗುತ್ತೆ, ನಮಗೊಂದು ಒಳ್ಳೆ ಚೈತನ್ಯ ಸಿಗುತ್ತೆ. ಅದ್ರ ಜೊತೆಗೆ ಚಿಯಾ ಸೀಡ್ಸ್ ಅನ್ನೋದು ಕೂಡ ತುಂಬಾ ಒಳ್ಳೆಯದು. ಈ ಸೀಡ್ಸನ್ನು ಸೇವನೆ ಮಾಡೋದ್ರಿಂದ ನಮ್ಮ ದೇಹಕ್ಕೆ ಬೇಕಾದಂಥ ಐರನ್, ಪೊಟ್ಯಾಷಿಯಂ, ಆ್ಯಂಟಿ ಆಕ್ಸಿಡೆಂಟ್ಸ್ಗಳು ತುಂಬ ಚೆನ್ನಾಗಿ ಸಿಗುತ್ತೆ. ಇದರಿಂದ ನರಗಳು ಆಕ್ಟಿವ್ ಆಗ್ತವೆ, ನರಗಳಿಗೆ ಎನರ್ಜಿ, ತಾಕತ್ತು ಸಿಗುತ್ತೆ, ನೋವೆಲ್ಲ ನಿವಾರಣೆ ಆಗುತ್ತೆ. ಮನೆಯಲ್ಲಿರುವ ಪದಾರ್ಥಗಳಿಂದಲೇ ನಮಗಿರುವಂಥ ಸಮಸ್ಯೆಗಳನ್ನು ಆರಾಮಾಗಿ ಕಡಿಮೆ ಮಾಡ್ಕೊಳ್ಬೋದು. ನಮಗೆ ಎಷ್ಟೇ ವಯಸ್ಸಾಗಿದ್ರೂ ಕೂಡ ತುಂಬಾ ಹೆಲ್ದಿಯಾಗಿ ಆರೋಗ್ಯಕರವಾಗಿರ್ಬೋದು. ಇದುವರೆಗೂ ನಾನು ವಿಡಿಯೋ ನೋಡೋಕ್ಕೆ ನಿಮಗೆಲ್ಲರಿಗೂ ಧನ್ಯವಾದಗಳು. ಇದೇ ರೀತಿಯ ಉತ್ತಮ ಮಾಹಿತಿಯುಳ್ಳ ವಿಡಿಯೋಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಭೇಟಿಯಾಗೋಣ ಹೊಸದೊಂದು ವಿಡಿಯೋದೊಂದಿಗೆ. ಟಿಲ್ ದೆನ್ ಬಿ ಹ್ಯಾಪಿ, ಟೇಕ್ ಕೇರ್, ಬಾಯ್.